ಟುಡೇಸ್ ಟಾಪಿಕ್ ಅರಿಥ್ಮ್ಯಾಟಿಕ್ ಪ್ರೋಗ್ರೆಷನ್. ಇದನ್ನು ನಾವು ಶಾರ್ಟಾಗಿ ಎ ಪಿ ಅಂತ ಕರಿತೀವಿ. ಏನು ಹೇಳಿ? ಎ ಪಿ ಅಂತ ಕರಿತೀವಿ. ಓಕೆ, ಇದರ ಮೀನಿಂಗ್ ಏನಂತ ನೋಡೋಣ. ಫಸ್ಟ್ ಮೀನಿಂಗ್ ಏನಂದರೆ, ಲಿಸ್ಟ್ ಆಫ್ ನಂಬರ್ಸ್ ಇನ್ ವಿಚ್ ಈಚ್ ಟರ್ಮ್ ಈಸ್ obtained ಬೈ ಆ್ಯಡಿಂಗ್ ಅ ಫಿಕ್ಸ್ಡ್ ನಂಬರ್. ಈಚ್ ಟರ್ಮಲ್ಲಿ ಫಿಕ್ಸ್ಡ್ ನಂಬರು ಆ್ಯಡ್ ಆಗಿರಬೇಕು. ಅರ್ಥ ಆಗಲಿಲ್ಲವಲ್ವಾ? ಎಕ್ಸಾಂಪಲ್ ಗೊತ್ತು ಮಾಡೋಣ. ಎಕ್ಸಾಂಪಲ್ ಆಗಿ 1, 5, 9, 13, 17 ಇವೆಲ್ಲ ಏನು ಹೇಳಿ? ಲಿಸ್ಟ್ ಆಫ್ ನಂಬರ್ಸ್. ಓಕೆ, ಈಚ್ ಟರ್ಮ್, ಈ ನನ್ನ ಫಸ್ಟ್ ಟರ್ಮ್ ಏನಂದರೆ 1. ಈ 1ಅಲ್ಲಿ ನೆಕ್ಸ್ಟ್ ಟರ್ಮ್ ಏನು ಬಂದಿದೆ? 5 ಆಗಬೇಕಾದ್ರೆ ಎಷ್ಟು ನಂಬರನ್ನು ಆ್ಯಡ್ ಮಾಡಿದ್ದೀನಿ? 2, 3, 4, 5 ಅಂದರೆ +4. ಓಕೆ, ಇವಾಗ 5 ಟರ್ಮ್, ನೆಕ್ಸ್ಟ್ ಟರ್ಮ್ ಯಾವ್ದು ಹೇಳಿ? 9 ಟರ್ಮ್ ಬರಬೇಕಾದ್ರೆ ಎಷ್ಟು ನಂಬರನ್ನು ಆ್ಯಡ್ ಮಾಡಿದ್ದೀವಿ? +4. 5 + 4 9. ನೆಕ್ಸ್ಟ್ 9 + 4 13. 17 ಆಗಬೇಕಾದ್ರೆ +4 ಆ್ಯಡ್ ಮಾಡಿದ್ದೀವಿ. ಗೊತ್ತಾಯ್ತಲ್ವಾ? ಈ ಥರ ಫಿಕ್ಸ್ಡ್ ನಂಬರ್ ಇರಬೇಕು. ಪ್ರತಿಯೊಂದು ಟರ್ಮಲ್ಲಿ ಫಿಕ್ಸ್ಡ್ ನಂಬರನ್ನು ಆ್ಯಡ್ ಮಾಡಿದಾಗ ನೆಕ್ಸ್ಟ್ ಟರ್ಮ್ ಬರಬೇಕು. ಅದನ್ನೇ ನಾವು ಎ ಪಿ ಅಂತ ಕರಿತೀವಿ, ಅರಿಥ್ಮ್ಯಾಟಿಕ್ ಪ್ರೋಗ್ರೆಷನ್. ಕ್ಲಿಯರ್ ಆಯ್ತಲ್ವಾ? ಈ ಫಸ್ಟ್ ಟರ್ಮನ್ನು ನಾವೇನಂತ ಬರಿತೀವಿ ಅಂದರೆ A1, ಸೆಕೆಂಡ್ ಟರ್ಮ್ A2. ಇವಾಗ ನೀವು ಹೇಳಿ? ಎಸ್, A3, A4, A5, ನೆಕ್ಸ್ಟ್ A6. ಓಕೆ, ಅಪ್ ಟು AN. ಇಟ್ಸ್ ಅ ನ್ಯಾಚುರಲ್ ನಂಬರ್, ನೋ? ಯಾ, 1, 2, 3, 4, 5, 6. ಬ್ಯಾಕ್ ಏನಾಗಿದೆ ಹೇಳಿ? -1 ಆಗಿದೆ ಅಲ್ವಾ? 6 -1 5. ಅದೇ ರೀತಿ ಈ ಲಾಸ್ಟ್ ನಂಬರ್ AN, ಅದರ ಹಿಂದಿನ ಟರ್ಮ್ ಏನಾಗಿರ್ಬೋದು ಹೇಳಿ? 6 ಇದ್ದಿದ್ದು 5 ಆದರೆ N ಇದ್ದಿದ್ದು N-1. ಎಸ್, ಇವಾಗ ನಿಮಗೆ ಎಕ್ಸಾಮಲ್ಲೆಲ್ಲ ಕ್ವಶನ್ ಕೇಳ್ತಾರೆ, ಈ ಥರ ಟರ್ಮು ಎ ಪಿಯಲ್ಲಿ ಇದೇನೋ ಇಲ್ಲ ಅಂತ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಅದನ್ನೊಂದು ಸೂತ್ರ ಇದೆ, ಫಾರ್ಮುಲಾ ಏನಂದರೆ ಕಾಮನ್ ಡಿಫ್ರೆನ್ಸ್ ಡಿ ಅಂತ ಕರಿತೀವಿ. = A2 - A1 ಮಾಡಾಗಿ, A2 - A1. ಓಕೆ, ಆರ್ A3 - A2 ಅಥವಾ A4 - A3. ಅಂದರೆ ಮುಂದಿನ ಸಂಖ್ಯೆನ ತಗೊಂಡು ಮೈನಸ್ ಹಿಂದಿನ ಸಂಖ್ಯೆ, ತಗೊಂಡು ಮೈನಸ್ ಹಿಂದಿನ ಸಂಖ್ಯೆ, ಆ ರೀತಿ. ಇವಾಗ ನೋಡೋಣ, ಕಾಮನ್ ಡಿಫ್ರೆನ್ಸ್ ಎಲ್ಲ ಕಡೆ ಸೇಮ್ ಇದ್ದರೆ ನಮ್ಮದು ಎ ಪಿ ಆಗುತ್ತೆ ಅಂತ ಅರ್ಥ. ಏನು ಬರುತ್ತೆ ನೋಡಿ? D = A2 - A1. ಓಕೆ, A2 ಎಷ್ಟಿದೆ? 5 ಮೈನಸ್ A1 ಎಷ್ಟಿದೆ? 1. 5 - 1 ಏನಾಗುತ್ತೆ? 4. ಓಕೆನಾ? ಬೇಡ, ನಾನು A2 - A1 ತೊಗೊಳ್ಳಲ್ಲ ಅಂದರೆ A3 - A2 ತೊಗೊಳ್ಳಿ. A3 - A2 ಏನು ಬರುತ್ತೆ? A3 - A2 9 - 5 ಎಷ್ಟು ಬಂತು? 4. ಮತ್ತು A4 - A3 ಮಾಡಿ ನೋಡಿ. 13 - 9 4. ಕನ್ಕ್ಲೂಷನ್ ಏನಂದರೆ, ಕಾಮನ್ ಡಿಫ್ರೆನ್ಸ್ ಎಲ್ಲ ಟರ್ಮಲ್ಲಿ ಕಾನ್ಸ್ಟಂಟ್ ಬಂದಿದೆ. ಏನು ಹೇಳಿ? ಎಲ್ಲ ಟರ್ಮಲ್ಲಿ ಏನು ಬಂದಿದೆ? ಕಾನ್ಸ್ಟಂಟ್ ಫಿಕ್ಸ್ಡ್ ನಂಬರ್. ಓಕೆ, ಅಂದರೆ ನಮ್ಮ ಈ ನಂಬರ್ ಎ ಪಿ ಹೌದು ಅಂತ ಆಯಿತು. ಓಕೆ, ಎ ಪಿ ಏನು ಹೇಳಿ? ಹೌದು ಅಂತ.
ಈ ರೀತಿ ಎಕ್ಸಾಮಿಗೆ ಕಂಡುಹಿಡಿಯೋದು ನೀವು. ಡಿಯನ್ನು ಬರೆದು ಈ ರೀತಿ ಬಂದರೆ ಸಾಕು. ದೇರ್ ಫಾರ್ AP. ಥ್ಯಾಂಕ್ ಯು.